ಮರೆತು ಹೋದರು. ಎಣ್ಣೆ ಮುಟ್ಟಿಕೊಂಡು ಹೋದ ಮರೆತು ಹೋದರು. ಹೊಯ್ ಹೊಯ್ಯ ಹೊಯರೆ ಹೊಯ್ಯ ಹೊಯ್ ಹೊಯ್ಯ ಹೊಯರೆ ಹೊಯ್ಯ. ರಾತ್ರಿಯಲ್ಲಿ ಒಂದು ಶಬ್ದ ಕೇಳಲು ಮಧುಮಗನು ಬರುತ್ತಿರನು ಎಂದು ಹೇಳಲು. ಆಗ ಮತಿಹೀನ ಕನ್ಯೆಯರು, ಅಯ್ಯೋ, ನಮ್ಮ ದೀಪಗಳು ನಂದಿ ಹೋಗುತ್ತವೆಯಲ್ಲ, ಈಗೇನು ಮಾಡುವುದು? ಹಾಗಾದರೆ ನಮ್ಮ ಸ್ನೇಹಿತರಲ್ಲಿ ಸ್ವಲ್ಪ ಎಣ್ಣೆಯನ್ನು ಸಾಲವಾಗಿ ಪಡೆದುಕೊಳ್ಳೋಣವೇ? ಸರಿ, ಹಾಗೆ ಮಾಡೋಣ. ನಾವು ದೀಪವನ್ನು ತಂದೆವು, ಆದರೆ ಎಣ್ಣೆಯನ್ನು ತರಲು ಮರೆತೆವು. ದಯಮಾಡಿ ನಿಮ್ಮ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ನಮಗೆ ಸಾಲವಾಗಿ ಕೊಡುವಿರಾ? ನಾವು ನಿಮಗೆ ಎಣ್ಣೆಯನ್ನು ಕೊಟ್ಟರೆ ನಮಗೂ ನಿಮಗೂ ಸಾಲದಾದಿತ್ತು. ಆದ್ದರಿಂದ ನೀವು ವರ್ತಕರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು. ಸರಿ, ಹಾಗೆ ಮಾಡುವೆವು. ಮತಿಹೀನ ಕನ್ಯೆಯರು ಎಣ್ಣೆ ಕೊಳ್ಳಲು ಗಾಳಿಗರ ಬಳಿಗೆ ಹೋದರು. ಮತಿಹೀನ ಕನ್ಯೆಯರು ಎಣ್ಣೆ ಕೊಳ್ಳಲು ಗಾಳಿಗರ ಬಳಿಗೆ ಹೋದರು. ಅವರಿರದ ವೇಳೆಯಲ್ಲಿ ಮಧುಮಗನು ಮದುವೆ ಮನೆಗೆ ಬಂದು ಬಿಟ್ಟನು. ಮದುವೆ ಮನೆಗೆ ಬಂದು ಬಿಟ್ಟನು. ಮದುವೆ ಮನೆಯಲ್ಲೆಲ್ಲರೂ ಸೇರಿಕೊಳ್ಳಲು ಬಾಗಿಲನ್ನು ಹಾಕಲಾಯಿತು. ಮದುವೆ ಮನೆಯಲ್ಲೆಲ್ಲರೂ ಸೇರಿಕೊಳ್ಳಲು ಬಾಗಿಲನ್ನು ಹಾಕಲಾಯಿತು. ಕಡೆಯಲ್ಲಿ ಮತಿಹೀನ ಕನ್ಯರು ಬಂದು ಬಾಗಿಲಲ್ಲಿ ನಿಂತು ನುಡಿದರು. ಬಾಗಿಲಲ್ಲಿ ನಿಂತು ನುಡಿದರು. ಸ್ವಾಮಿ ಸ್ವಾಮಿ ಸ್ವಾಮಿ, ಬಾಗಿಲ ತೆರೆಯಿರಿ ಸ್ವಾಮಿ, ಬಾಗಿಲ ತೆರೆಯಿರಿ ಸ್ವಾಮಿ. ಸ್ವಾಮಿ ಸ್ವಾಮಿ ಸ್ವಾಮಿ, ಬಾಗಿಲ ತೆರೆಯಿರಿ ಸ್ವಾಮಿ, ಬಾಗಿಲ ತೆರೆಯಿರಿ ಸ್ವಾಮಿ. ನಿಜವಾಗಿ ನುಡಿದೆನು ನಿಮ್ಮ ನಾಮನೆಯನ್ನು, ನನ್ನಿಂದ ತೊಲಗಿರಿ, ನನ್ನಿಂದ ತೊಲಗಿರಿ. ಈ ಸಾಮ್ಯದಿಂದ ನಾವು ತಿಳಿಯಬೇಕು, ಎಚ್ಚರಿಕೆಯಿಂದ ನಾವು ಬಾಳಬೇಕು. ಈ ಸಾಮ್ಯದಿಂದ ನಾವು ತಿಳಿಯಬೇಕು, ಎಚ್ಚರಿಕೆಯಿಂದ ನಾವು ಬಾಳಬೇಕು. ಹೊಯ್ ಹೊಯ್ಯ ಹೊಯರೆ ಹೊಯ್ಯ ಹೊಯ್ ಹೊಯ್ಯ ಹೊಯರೆ ಹೊಯ್ಯ ಹೊಯ್ ಹೊಯ್ಯ